ಯುವಕರು ಸಂಸ್ಕಾರವಂತರಾಗಿ ಉತ್ತಮ ಬದುಕು ರೂಪಿಸಿಕೊಳ್ಳಿ. ಮಹಾದೇವ ಶ್ರೀಗಳು. ಇಂದಿನ ಮುಂದುವರೆದ ಯುಗದಲ್ಲಿ ಯುವಕರು, ಯುವತಿಯರು ಒಳ್ಳೆಯ ಸಂಸ್ಕಾರದೊಂದಿಗೆ ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಎಂದು ಕುಕನೂರು ಅನ್ನದಾನೀಶ್ವರ ಶಾಖಾ ಮಠದ ಡಾಕ್ಟರ್ ಮಹಾದೇವ ಸ್ವಾಮೀಜಿ ಹೇಳಿದರು. ಅವರು ಶನಿವಾರದಂದು ತಳಕಲ್ ಗ್ರಾಮದ ಶ್ರೀ ಅರಳಬೆಂಚಿ ಉಡುರಾಜಮುಖಿ, ಉಡಚಮ್ಮ ದೇವಿಯ 20ನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ 285ನೇ ಮಾಸಿಕ ಶಿವಾನುಭವ ಅಂಗವಾಗಿ ಯಲಬುರ್ಗಾ ಶ್ರೀಧರ ಮುರುಡಿಮಠದ ಬಸವಲಿಂಗೇಶ್ವರ ಸ್ವಾಮಿಗಳ ತುಲಾಭಾರ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿ ಪ್ರತಿ ವರ್ಷ ಅದ್ದೂರಿಯಿಂದ ಜಾತ್ರೆಯು ನೆರವೇರಿತು ಮುಂದಿನ ಜಾತ್ರೆಯ ವಿಶೇಷ ಉಚ್ಚಯ ನೆರವೇರಿಸುವ ಮುಖಾಂತರ ಆಚರಿಸಬೇಕು ಅದಕ್ಕೆ ಸಹಕಾರ ದೇಣಿಗೆಯನ್ನು ಕೊಡುತ್ತೇನೆ ಎಂದು ಹೇಳಿದರು. ಮುಂದಿನ ರಥೋತ್ಸವಕ್ಕೆ ರಥ ತಯಾರಿಕೆ ಗ್ರಾಮದ ಹಾಗೂ ಗಣ್ಯರು ದೇಣಿಗೆಯನ್ನು ನೀಡಿದರು. ನಂತರದಲ್ಲಿ ಸಿಂಧನೂರು ತಾಲೂಕಿನ ಉಡ ಗ್ರಾಮದ ಸೂಫಿ, ಸಂತ ತಾತನವರಾದ ಖಾದರ್ ಬಾಷಾರವರು ಮಾತನಾಡಿ ಮನುಷ್ಯ ತನ್ನ ನೋವು ಸಂಕಟಗಳನ್ನು ಪರಿಹರಿಸಿಕೊಳ್ಳಲು ಸತ್ಸಂಗದಲ್ಲಿ ತೊಡಗಬೇಕು, ದೇವನ, ಅಲ್ಲಾಹನ ನಾಮ ಸ್ಮರಣೆ, ಗುರುಗಳಲ್ಲಿ ಭಕ್ತಿ, ಭಾವದಿಂದ ನಡೆದು ಮನಸ್ಸು ಶುದ್ಧವಾಗಿಟ್ಟುಕೊಂಡಾಗ ಮಾತ್ರ ಜೀವನ ಸಾರ್ಥಕಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದರು. ಈ ವೇಳೆ ದಿವ್ಯ ಸಾನ್ನಿಧ್ಯ ವಹಿಸಿದ ಯಲಬುರ್ಗಾ ಶ್ರೀಧರ ಮುರಡಿಮಠದ ಶ್ರೀಗಳು ಮಾತನಾಡಿ ಭಗವಂತ ನಮಗೆ ಸಿರಿವಂತಿಕೆ ಯಾಕೆ ಕೊಡ್ತಾನೆ ದಾನ, ಧರ್ಮ ಮಾಡಲು ಕೊಡ್ತಾನೆ, ಬಡತನ ಯಾಕೆ ಕೊಡ್ತಾನೆ ಎಂದರೆ ಧ್ಯಾನ ಮಾಡಲಿಕ್ಕೆ, ಆರೋಗ್ಯ ಯಾಕೆ ಕೊಡ್ತಾನೆ ಎಂದರೆ ಇಂತಹ ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಕೊಡ್ತಾನೆ, ಇಂತಹ ಜೀವನವನ್ನು ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಬಳಸಿ, ಗುರುಗಳ ಅನುಭವ ನುಡಿಗಳನ್ನು ಕೇಳಿ ಜನ್ಮ ಸಾರ್ಥಕ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಒಬ್ಬ ಮನುಷ್ಯ ಬಂಗಾರ ಗಳಿಸಿದರೆ ನಾಡಿನಲ್ಲಿ ದೊಡ್ಡವನಾಗುವುದಿಲ್ಲ, ಬಂಗಾರದಂತಹ ಜೀವನ ನಡೆಸಿದಾಗ ದೊಡ್ಡವನಾಗುತ್ತಾನೆ ಎಂದು ಕಿವಿ ಮಾತು ಹೇಳಿದರು. ನಂತರ ಕರ್ನಾಟಕ ಸರಕಾರದ ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಚಂದ್ರಶೇಖರಯ್ಯ ಹಿರೇಮಠ ಮಾತನಾಡಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿದರು. ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು. ಈ ವೇಳೆ ಯಲಬುರ್ಗಾ ಶ್ರೀಧರ ಮುರಡಿಮಠದ ಬಸವಲಿಂಗೇಶ್ವರ ಸ್ವಾಮಿಗಳ ತುಲಾಭಾರ ಸೇವೆ ನಡೆಯಿತು. ಈ ಸಂದರ್ಭದಲ್ಲಿ ನೀಲನಗೌಡ ಪಾಟೀಲ್, ಎಚ್ಚರೇಶ್ವರ ಶಾಸ್ತ್ರಿ, ವೀರನಗೌಡ ಪಾಟೀಲ್, ಖಾದರ ಭಾಷಾ, ಫಕ್ಕೀರಪ್ಪ ವಜ್ರಬಂಡಿ, ಮಕಲಸಾಬ ನೂರ ಭಾಷಾ, ಅನ್ನಪ್ಪ ಬಂಗಾರಿ, ಭೀಮಪ್ಪ ಹೇಳವರ, ಬಸವರಾಜ ಸಿರಿಗೇರಿ, ಎಚ್. ಕೆ. ಹೈತಾಪುರ, ಬಸವರಾಜ ಸೋಂಪೂರು, ಪ್ರಿಯದರ್ಶಿನಿ ಮುಂಡರಗಿಮಠ, ಹನುಮಂತಪ್ಪ ಕುಲಕರ್ಣಿ, ಪೂಜಾ ನರಿ, ಶರೀಫ್ ಸಾಬ ಬನ್ನಿಕೊಪ್ಪ ಹಾಗೂ ಊರಿನ ಮುಖಂಡರು ಯುವಕರು ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಸಾಧಕರಿಗೆ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರದ ಮೂಲಕ ಗೌರವಿಸಿ ಅಭಿನಂದಿಸಲಾಯಿತು. ಸಂಗೀತ ಮಹಿಳಾ ಧ್ವನಿ ಸಂಸ್ಥೆಯ ಕಲಾವಿದರಾದ ಅಕ್ಕಮಹಾದೇವಿ ಹಾಗೂ ಉಮಾಪತಿ ರಾಜೂರು ಸುಗಮ ಸಂಗೀತ ಕಲಾವಿದರಿಂದ ಭಕ್ತಿ ಸುಧೆ ಕಾರ್ಯಕ್ರಮ ಜರುಗಿತು. ವರದಿ ಚೆನ್ನಯ್ಯ ಹಿರೇಮಠ ಕುಕನೂರು. ಸನ್ಮಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಭಾ ಪುರಸ್ಕಾರ ಮಾಡಿದ್ದು ಬಹಳ ಯೋಗ್ಯ. ಯಾಕಂದ್ರೆ ನಮ್ಮೊಳಗಿರುವಂಥ ವಿದ್ಯಾರ್ಥಿಗಳು ಎಷ್ಟು ಚಲೋ ಬೆಳೆದಾರಪ್ಪ, ಅವ್ರು ನಾವು ಗೌರವಿಸ್ಬೇಕಲ್ಲ ಅನ್ನೋ ಭಾವ ಅದಲ್ಲ, ಅದಕ್ಕೆ ಭಾಳ ಮೌಲ್ಯ ಅದ. ಜೊತೆಗೆ ಅವ್ರಿಗೆ ಒಂದಿಷ್ಟು ಕಾಣಿಕೆ, ಬರೀ ಸನ್ಮಾನ ಅಲ್ಲ, ಒಂದಿಷ್ಟು ಗೌರವಧನ ಕೊಟ್ಟು ಕಳಿಸುವಂಥ ಕೆಲಸದಲ್ಲ. ಈ ತಾಲೂಕಿನಾಗ ಇದು ಯಾರೂ ಮಾಡಿಲ್ಲ, ಫಸ್ಟ್ ಮಾಡಿದ್ದ ಈ ದೇವಸ್ಥಾನದ ಸಮಿತಿಯವ್ರು ಮೊದಲು ಮಾಡ್ಯಾರ. ಮತ್ತು ಮುಂದೆ ಕೆಲವು ಮಂದಿ ಮಾಡೋರು ಇರ್ತಾರೆ. ಆದರೂ ಕೂಡ ಆ ವಿದ್ಯಾರ್ಥಿಗಳಿಗೆ ಬದುಕಿಗೆ ಚಲೋ ಆಗಲಿ. PUC ಅನ್ನೋದು ಒಂದು ಒಳ್ಳೆಯ ಅಂತ ಮುಗಿದ ಬಳಿಕ ಅವರು ಡಿಗ್ರಿ ಹೋಗ್ತಾರೋ, ಏನು PG ಮಾಡ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ PUC ಮುಗಿದ ಬಳಿಕ ಒಬ್ಬ ಮನುಷ್ಯನಿಗೆ ಜ್ಞಾನ ಬರ್ತದೆ. 18 ವರ್ಷ ತುಂಬುತ್ತೆ ಆ ಹುಡುಗ, ಒಂದಿಷ್ಟು ಜ್ಞಾನ ಬರ್ತದೆ. ಮುಂದೆ ನಾನು ಏನು ಕಲಿಬೇಕೆಂಬ ವಿಚಾರ ಇರ್ತದೆ. ಆ ನಿಟ್ಟಿನೊಳಗೆ PUC ಯಾರ್ಯಾರು ಪಾಸ್ ಆಗಿರಿ ಅವರೆಲ್ಲರಿಗೂ ಕೂಡ ಅಭಿನಂದಿಸಿ. ಯಾಕಂದ್ರೆ ಕೆಲವು ಮಂದಿ ಭಾಳ ಅಂಕ ತೆಗೆದು ಪಾಸ್ ಆಗ್ಯಾರ ಸರ, ಮತ್ತು ಕೆಲವು ಮಂದಿ ಭಾಳ ತೆಗೆದಾರೆ. ನಮ್ಮಂತರ 35 ತೆಗೆದಾರ ಇರ್ತಾವೆ, ನಾವು ಇರ್ತೀವಲ್ಲ. ನಮ್ಮ ಚಂದ್ರಶೇಖರ್ 95 ತೆಗೆದ್ರೆ ನಾವು 35 ತೆಗೆದಿರ್ತೀವಿ. ಮತ್ತು ನಮ್ಮನ್ನು ಗೌರವಿಸ್ಬೇಕಲ್ಲ, ಸುಮ್ಮನೆ 95 ತೆಗೆದ್ರೆ ಹೆಂಗೆ ಅಂತೇಳಿ. ಹಾಗಾಗಿ ಈ 35 ಅಂಕ ಯಾರು ಪಡೆದು ಪಾಸ್ ಆಗ್ಯಾರ ಅವ್ರಿಗೂ ಕೂಡ ಈ ದೇವಸ್ಥಾನದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಈ ಜಗತ್ತಿನೊಳಗೆ ತಾರತಮ್ಯ ಇರಬಾರ್ದು. ದೇವಿಯ ಸಮಿತಿಯ ಸರ್ವಧರ್ಮೀಯ ಸದಸ್ಯರು ಎಲ್ಲ ಸೇರಿ ಪ್ರತಿ ವರ್ಷದಂತೆ 20ನೇ ವರ್ಷದ ಒಂದು ಜಾತ್ರಾ ಮಹೋತ್ಸವ 285ನೇ ಶಿವಾನುಭವ ಮಾಸಿಕ ಶಿವಾನುಭವ ಕಾರ್ಯಕ್ರಮದ ಒಂದು ಸಮಿತಿಯ ಪರವಾಗಿ ಕುಕನೂರು ತಾಲೂಕಿನ PUC ವಿದ್ಯಾರ್ಥಿಗಳಲ್ಲಿ ಪ್ರಥಮ ಸ್ಥಾನ ಬಂದಂಥ ಮಕ್ಕಳಿಗೆ ಪ್ರೋತ್ಸಾಹಧನ ಜೊತೆಗೆ ಪ್ರತಿಭಾ ಪುರಸ್ಕಾರ ಇಟ್ಟಂಥ ಒಂದು ವಿಶೇಷ ಅಂದರೆ ರಿಸಲ್ಟ್ ಮೊನ್ನೆ ತಾನೇ ಬಂದಿದೆ. ಇದಕ್ಕೆ ತಾನೇ ತತ್ಕ್ಷಣವೇ ಈ ಸಮಿತಿಯವರು ಅದನ್ನೊಂದು ಪೂರ್ವಭಾವಿ ನಿಯೋಜಿತ ಒಂದು ಕಾರ್ಯಕ್ರಮ ಮಾಡಿಕೊಂಡು
ಈ ಒಂದು ಯಶಸ್ವಿ ಕಾರ್ಯಕ್ರಮ ಅಂದರೆ ಸುಮಾರು 49 ವಿದ್ಯಾರ್ಥಿಗಳು ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ ಸರ್ಕಾರಿ ಮತ್ತು ಅರೆ ಸರ್ಕಾರಿ 49 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ. ಆ ವಿದ್ಯಾರ್ಥಿ 95% ಮಾಡಿರುವುದು, ಆ ಕಾಲೇಜಲ್ಲಿ ಆ ವಿದ್ಯಾರ್ಥಿ 35% ಮಾಡಿರುವುದು, ಎರಡನ್ನೂ ಸಮಾನಾಂತರವಾಗಿ ಆ ಶಾಲೆಯಲ್ಲಿ ಮೊದಲೇ ಸ್ಥಾನ ಬಂದಿರತಕ್ಕಂಥ ಆ ಮಗುಗೆ ಪ್ರತಿಭಾ ಪುರಸ್ಕಾರ. ಅಂದರೆ ಇಲ್ಲಿ ಎಷ್ಟೊಂದು ಒಂದು ಪಕ್ಷಾತೀತವಾಗಿ ಮಾಡಿದ್ದಾರೆ ಅಂದರೆ ಒಂದು ಎಲ್ಲ ಮಗಳಿಗೂ ಒಂದು ಸಮಾನಾಂತರ ಭಾವನೆಯ ದೃಷ್ಟಿ ಇಟ್ಕೊಂಡು ಒಂದು ಈ ಸಮಿತಿಯವರು ನಾನು ಕೃತಜ್ಞತೆ ಭಾವವನ್ನು ಸಲ್ಲಿಸ್ತೇನೆ. ಸಮಿತಿ ಈ ಸಮಯದಲ್ಲಿ ಮುಂದಿನ ವರ್ಷ ಲಘು ರಥೋತ್ಸವ ಆಗಬೇಕು ಅಂತ ವಾಗ್ದಾನ ಮಾಡಿದ್ದಾರೆ, ತಾವು ಕೂಡ ಸಹಕಾರ ನೀಡಿದ್ದೀರಿ. ಆ ಕ್ಷಣದ ಬಗ್ಗೆ ಹೇಳೋದು. ನಾನು ಶ್ರೀಗಳು ಕುಕನೂರಿನ ಅನ್ನದಾನೇಶ್ವರ ಮಠದ ಶ್ರೀ ಮಹಾದೇವ ಶ್ರೀಗಳು ಪ್ರತಿ ವರ್ಷ ಇವೇ ಬರೀ ಈ ಸಾಮೂಹಿಕ ಇದು ಮಾಡೋದಕ್ಕಿಂತ ಒಂದು ಉತ್ಸವ ಮಾಡಿದ್ರೆ ಅಂದರೆ ಸಾಯಂಕಾಲ ಈ ದೇವಿದ ಈ ಕ್ಷೇತ್ರದ ಒಂದು ಮಹಿಮೆ ಜಾಸ್ತಿ ಆಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ತಾವು ಕೂಡ ಒಂದು ವಾಗ್ದಾನ ಮಾಡಿದ್ರು. ಶ್ರೀಗಳೇನೆಂದರೆ ಈ ವಾಗ್ದಾನ ಕೊಡ್ತಕ್ಕಂಥ ಈ ಧನಸಹಾಯ ಮಾಡ್ತಕ್ಕಂಥ ದಾನಿಗಳಿಗೆ ಪ್ರೋತ್ಸಾಹಿಸಿದರು. ಈ ಥರನಾಗಿ ನೀವು ಕೊಟ್ಟರೆ